ತಮಿಳುನಾಡು ಅಸೆಂಬ್ಲಿ ಚುನಾವಣೆಯಲ್ಲಿ ದಳಪತಿ ವಿಜಯ್ ಈಗ ಕಿಂಗ್ ಆಗಿದ್ದಾರೆ. ಆದರೆ ಒಂದು ಕಾಲದಲ್ಲಿ ದಿವಂಗತ ಮುಖ್ಯಮಂತ್ರಿ ಜಯಲಲಿತಾ ಅವರ ಕೋಪಕ್ಕೆ ಗುರಿಯಾಗಿ ಅವರ ಮನೆ ಗೇಟ್ ಮುಂದೆ ತಂದೆಯ ಜೊತೆ ಕೈ ಕಟ್ಟಿಕೊಂಡು ಸುಡುವ ಬಿಸಿಲಲ್ಲಿ ನಿಂತಿದ್ದರು ವಿಜಯ್. ಆದ್ರೆ ಅಂದು ಅಮ್ಮ ಕರುಣೆ ತೋರಿಸಲಿಲ್ಲ. ಅದೇ ದಿನ ವಿಜಯ್ ಒಂದು ಶಪಥ ಮಾಡಿದ್ದರು. ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ರಾಜಕೀಯ ಶಕ್ತಿ ಮುಂದೆ ತಾನು ತುಂಬಾ ಚಿಕ್ಕವನು ಎಂದು ಅರ್ಥ ಮಾಡಿಕೊಂಡ ವಿಜಯ್ ಜಯಲಲಿತಾ ಮಾಡಿದ ಆ ಅವಮಾನವನ್ನೇ ತನ್ನ ಗೆಲುವಿನ ಹಸಿವನ್ನಾಗಿ ಮಾಡಿಕೊಂಡರು. ಅಂದಿನಿಂದಲೇ ಫ್ಯಾನ್ಸ್ ಕ್ಲಬ್ಗಳ ಮೂಲಕ ಗ್ರೌಂಡ್ ಪ್ರಿಪೇರ್ ಮಾಡಿಕೊಂಡ ವಿಜಯ್ ಸಿನಿಮಾಗಳಂತೆ ರಾಜಕೀಯದಲ್ಲೂ ತನ್ನ ತಾಕತ್ತು ಏನೆಂದು ತೋರಿಸಲು ಸಜ್ಜಾದ್ರು. ಅಸಲಿಗೆ ಜಯಲಲಿತಾ ಜೊತೆಗಿನ ಆ ಗಲಾಟೆ ಏನು, ವಿಜಯ್ ಅವರ ಈ ರಿಯಲ್ ಲೈಫ್ ರಿವೆಂಜ್ ಸ್ಟೋರಿ ಏನು ಎಂದು ನೋಡೋಣ ಬನ್ನಿ. ತುಪಾಕಿ ಸಿನಿಮಾದ ದೊಡ್ಡ ಯಶಸ್ಸಿನ ನಂತರ ವಿಜಯ್ ಸ್ಟಾರ್ ಹೀರೋ ಆಗಿ ಮಿಂಚುತ್ತಿದ್ದರು. ವಿಜಯ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಥಿಯೇಟರ್ ಮುಂದೆ ಅಭಿಮಾನಿಗಳ ಹಬ್ಬವೇ ಇರ್ತಿತ್ತು. ಮಾಧ್ಯಮಗಳು ರಜನಿಕಾಂತ್ ನಂತರ ವಿಜಯ್ ಅವರೇ ಬಿಗ್ಗೆಸ್ಟ್ ಸ್ಟಾರ್ ಎಂದು ಬಣ್ಣಿಸುತ್ತಿದ್ದರು. ಆ ಸಮಯದಲ್ಲಿ ಬಂದಿದ್ದೆ ತಲೈವಾ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದ್ರೆ ನಿರ್ದೇಶಕರು ವಿಜಯ್ ಅವರ ಅನುಮತಿಯೊಂದಿಗೆ ಒಂದು ಟ್ಯಾಗ್ ಲೈನ್ ಇಟ್ಟಿದ್ದರು. ಅದೇ ತಲೈವಾ ಟೈಮ್ ಟು ಲೀಡ್. ಈ ಟ್ಯಾಗ್ ಲೈನ್ ತಮಿಳು ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ತಮಿಳು ರಾಜಕೀಯದಲ್ಲಿ ವಿಜಯ್ ಬರಲಿದ್ದಾರೆ, ಅದು ಕೂಡ ರಜನಿಕಾಂತ್ಗಿಂತ ಮೊದಲೇ ವಿಜಯ್ ರಾಜಕೀಯಕ್ಕೆ ಬರ್ತಾರೆ ಎಂಬ ಸುದ್ದಿಗಳು ಹರಿದಾಡಿದವು. ವಿಜಯ್ ಅವರನ್ನ ಇದೇ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಮುಗುಳ್ನಗುತ್ತಿದ್ದರು ಹೊರತು ಮನಸ್ಸಿನ ಮಾತು ಬಿಚ್ಚಿಟ್ಟಿರಲಿಲ್ಲ. ಆದ್ರೆ ಸಿನಿಮಾ ಬಿಡುಗಡೆ ಹತ್ರ ಬಂದಾಗ ಅಂದಿನ ಸಿಎಂ ಜಯಲಲಿತಾಗೆ ಈ ಟ್ಯಾಗ್ ಲೈನ್ ಇಷ್ಟವಾಗಲಿಲ್ಲ. ಮಾಧ್ಯಮಗಳಲ್ಲಿ ಡಿಎಂಕೆ ಮತ್ತೆ ಅಣ್ಣಾ ಡಿಎಂಕೆಗೆ ಪೈಪೋಟಿಯಾಗಿ ವಿಜಯ್ ಬರ್ತಿದ್ದಾರೆ ಎಂಬ ಸುದ್ದಿಯನ್ನ ಅವರು ಸಹಿಸಲಿಲ್ಲ. ತನಗೆ ಎದುರಾಳಿಯಾಗಬಹುದು ಎಂಬ ಭಯದಿಂದ ಜಯಲಲಿತಾ ತನ್ನ ಸಂಪೂರ್ಣ ಅಧಿಕಾರ ಬಳಸಿ ಸಿನಿಮಾದ ಬಿಡುಗಡೆಯನ್ನ ತಡೆದರು. ತನ್ನ ಎಲ್ಲಾ ಪೊಲಿಟಿಕಲ್ ಪವರ್ನ ಬಳಸಿದ್ರು ಜಯಲಲಿತಾ. ತನ್ನ ರಾಜಕೀಯ ಕೋಟೆಯನ್ನ ಮುಟ್ಟಲು ಯಾರೇ ಪ್ರಯತ್ನಿಸಿದ್ರು ಬಿಡೋದಿಲ್ಲ ಎಂಬ ಸಂದೇಹ ರವಾನಿಸಿದ್ರು. ಥಿಯೇಟರ್ಗಳ ಮುಂದೆ ಪೊಲೀಸರನ್ನ ನಿಲ್ಲಿಸಿ ಅಣ್ಣಾ ಡಿಎಂಕೆ ಕಾರ್ಯಕರ್ತರ ಮೂಲಕ ಬಾಂಬ್ ಬೆದರಿಕೆ ಬರುವಂತೆ ಮಾಡಿ ಸಿನಿಮಾ ರಿಲೀಸ್ ಆಗದಂತೆ ತಡೆದ್ರು. ವಿಜಯ್ ಅವರು ಈ ಹಂತದಲ್ಲಿ ಈಗೋ ತೋರಿಸಿದರೆ ಜಯಲಲಿತಾ ಏನು ಮಾಡುತ್ತಿರಲಿಲ್ಲ. ಆದ್ರೆ ವಿಜಯ್ಗೆ ತನ್ನ ನಿರ್ಮಾಪಕರ ಹಿತ ಮತ್ತೆ ಭವಿಷ್ಯದ ಸಿನಿಮಾಗಳ ಬಗ್ಗೆ ಚಿಂತೆ ಇತ್ತು. ತಲೈವಾ ಸಿನಿಮಾಗೆ ಕೋಟಿಗಟ್ಟಲೆ ಖರ್ಚು ಮಾಡಲಾಗಿತ್ತು. ನಿರ್ಮಾಪಕರು ಕಣ್ಣು ಹಾಕುತ್ತಾ ರಸ್ತೆಗೆ ಬರೋ ಪರಿಸ್ಥಿತಿಯಲ್ಲಿದ್ರು. ಸಮಸ್ಯೆ ಬಗೆಹರಿಸಿಕೊಳ್ಳಲು ವಿಜಯ್ ತನ್ನ ತಂದೆ ಚಂದ್ರಶೇಖರ್ ಜೊತೆಗೆ ಜಯಲಲಿತಾ ಅಪಾಯಿಂಟ್ಮೆಂಟ್ ಕೇಳಲು ಕೊಡನಾಡು ಎಸ್ಟೇಟ್ಗೆ ಹೋದ್ರು. ಆದ್ರೆ ಅಧಿಕಾರಿಗಳು ಇವರ ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ, ಯಾರು ಪ್ರತಿಕ್ರಿಯೆ ನೀಡೋದಿಲ್ಲ. ಇದರಿಂದ ಅಮ್ಮ ಮನೆಗೆ ಕರೆಸಿಕೊಳ್ಳಲು ಬಯಸುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ವಿಜಯ್ ಕೊನೆಗೆ ಅವರ ಗೇಟ್ ಬಳಿಗೆ ಹೋದರು. ಗೇಟ್ ಹತ್ರ ಹೋಗಿ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಬೇಕು ಎಂದು ಹೇಳಿದರು. ಆದ್ರೆ ಒಳಗಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಆದರೂ ಸಹ ವಿಜಯ್ ಕಾಯುತ್ತಾ ನಿಂತರು. ಅಲ್ಲಿಯವರೆಗೆ ಮಾತನಾಡುತ್ತಿದ್ದ ಸಿಬ್ಬಂದಿ ಆಮೇಲೆ ಜಯಲಲಿತಾ ಅವರಿಂದ ಬೇರೆಯದ್ದೇ ಆದ ಪ್ರತಿಕ್ರಿಯೆ ಬಂದದ್ದರಿಂದ ಗೇಟ್ ಹಾಕಿಬಿಟ್ಟರು. ಸುಮಾರು 2 ಗಂಟೆಗಳ ಕಾಲ ಕಾಯುತ್ತಾ ನಿಂತರು. ಆದರೆ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಅಷ್ಟು ದೊಡ್ಡ ಹೀರೋ ಎಂದು ತಿಳಿದಿದ್ದರೂ ಸಹ ಜಯಲಲಿತಾ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಸುಡೋ ಬಿಸಿಲಲ್ಲಿ ವಿಜಯ್ ಅವರು ಹಾಗೆಯೇ ಕಾಯುತ್ತಾ ನಿಂತಿದ್ದರು. ಸಿಎಂ ಅಲ್ವಾ ಬ್ಯುಸಿಯಾಗಿರಬಹುದು ಎಂದು ಗಂಟೆಗಟ್ಟಲೆ ಅಲ್ಲೇ ನಿಂತಿದ್ದರು. ಆದರೂ ಸಹ ಜಯಲಲಿತಾ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಕನಿಷ್ಠ ಒಬ್ಬ ಮನುಷ್ಯನಿಗೆ ನೀಡಬೇಕಾದ ಗೌರವವನ್ನು ಸಹ ವಿಜಯ್ ಅವರಿಗೆ ನೀಡೋದಿಲ್ಲ. ಒಬ್ಬ ಅಟೆಂಡರ್ ಅನ್ನ ಸಹ ಕಳಿಸೋದಿಲ್ಲ. ಈತ ವಿಜಯ್ ಅಮ್ಮನ ಮನೆ ಮುಂದೆ ಕಾಯುತ್ತಿದ್ದಾರೆ ಎಂಬ ಸುದ್ದಿ ಟಿವಿಗಳಲ್ಲಿ ಪ್ರಸಾರವಾಗತೊಡಗಿತು. ವಿಜಯ್ ಮಾತ್ರ ಇದನ್ನ ದೊಡ್ಡ ಅವಮಾನ ಎಂದು ಭಾವಿಸಿದ್ರು. ಆದ್ರೆ ತಮ್ಮ ಮನಸ್ಸಲ್ಲಿದ್ದ ಕೋಪವನ್ನ ಮಾತ್ರ ಎಲ್ಲಿಯೂ ಹೊರಹಾಕಲಿಲ್ಲ. ಇದು ಇಡೀ ಚಿತ್ರರಂಗಕ್ಕೆ ಆದ ಅವಮಾನ ಎಂದು ವಿಮರ್ಶೆಗಳು ಬಂದರು. ಜಯಲಲಿತಾ ಡೋಂಟ್ ಕೇರ್ ಅಂದರು. ಮರುದಿನ ತಮ್ಮ ಪ್ರತಾಪ ತೋರಿಸಿದ ಅವರು ಟೈಮ್ ಟು ಲೀಡ್ ಅಲ್ಲ, ಇದು ವಿಜಯ್ಗೆ ಟೈಮ್ ಟು ಪ್ಯಾಕಪ್ ಆಗಬೇಕು ಎನ್ನುವಂತೆ ವಿಜಯ್ ಅವರ ತಲೈವಾ ಸಿನಿಮಾಗೆ ತೆರಿಗೆ ವಿನಾಯಿತಿ ನೀಡಲು ನಿರಾಕರಿಸಿದ್ರು. ಆರ್ಥಿಕವಾಗಿ ದೊಡ್ಡ ಹೊಡೆತ ನೀಡಿದ್ರು. ಪಕ್ಕದ ರಾಜ್ಯಗಳಲ್ಲಿ ಸಿನಿಮಾ ರಿಲೀಸ್ ಆಯಿತು. ಫ್ಯಾನ್ಸ್ ಅಲ್ಲಿಗೆ ಹೋಗಿ ನೋಡಿ ಬಂದ್ರು. ಆದ್ರೆ ತಮಿಳುನಾಡಲ್ಲಿ ಮಾತ್ರ ಬಿಡುಗಡೆಯಾಗಲಿಲ್ಲ. ಆದ್ರೂ ಅಹಂಕಾರಕ್ಕೆ ಹೋಗದೆ ಕಣ್ಣೀರು ಹಾಕುತ್ತಾ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು ವಿಜಯ್. ನಾನು ಸರ್ಕಾರದ ವಿರುದ್ಧ ಅಲ್ಲ, ದಯವಿಟ್ಟು ಸಿನಿಮಾ ರಿಲೀಸ್ ಮಾಡಲು ಬಿಡಿ ಎಂದು ಬೇಡಿಕೊಂಡರು. ಹಾಗೆ ಕಾಲು ಹಿಡಿದ ನಂತರವಷ್ಟೇ ಜಯಲಲಿತಾ ಕರುಣೆ ತೋರಿಸಿದ್ರು. ವಿಜಯ್ ಅಂದು ಸುಮ್ಮನಾದ್ರು. ಕಾಲ ಬದಲಾಗ್ತದೆ ಎಂದು ಕಾದು ಕುಳಿತರು. ಅಂದು ತನಗೆ ಪಾಪ್ಯುಲಾರಿಟಿ ಇತ್ತು, ಆದ್ರೆ ಪವರ್ ಇಲ್ಲ ಎಂದು ಅವರಿಗೆ ಅರ್ಥವಾಯಿತು. ಎಂದಿಗಾದ್ರೂ ಈ ರಾಜ್ಯದ ಸಿಎಂ ಆಗಲೇಬೇಕು ಎಂದು ಅಂದು ವಿಜಯ್ ಶಪಥ ಮಾಡಿದರು. ಮೆರ್ಸೆಲ್ ಮತ್ತೆ ಸರ್ಕಾರ್ ಸಿನಿಮಾಗಳ ಮೂಲಕ ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ರಾಜಕೀಯ ವ್ಯವಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದರು. ಸರ್ಕಾರ್ ಸಿನಿಮಾದಲ್ಲಿ ಉಚಿತ ಯೋಜನೆಗಳು ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಡೈಲಾಗ್ ಬಂದಾಗ ಅಂದಿನ ಅಣ್ಣಾ ಡಿಎಂಕೆ ಸರ್ಕಾರ ತೀವ್ರವಾಗಿ ರಿಯಾಕ್ಟ್ ಆಯಿತು. ಕೆಲವು ಸೀನ್ ಕಟ್ ಮಾಡಲು ಒತ್ತಡ ಹೇರಿತ್ತು. ಜನರು ವೋಟ್ ಹಾಕಬೇಕು, ದುಡ್ಡು ತಗೊಂಡು ವೋಟ್ ಹಾಕಬಾರದು, ಒಳ್ಳೆಯ ನಾಯಕತ್ವ ಬರಬೇಕು ಅಂತ ವಿಜಯ್ ಅವರು ಪರೋಕ್ಷವಾಗಿ ಹೇಳಿದರು. ಆದ್ರೆ ಜಯಲಲಿತಾ ನಿಧನದ
ನಿಧನದ ನಂತರ ವಿಜಯ್ ಅವರ ಮೇಲೆ ಯಾವುದೇ ವೈಯಕ್ತಿಕ ಟೀಕೆ ಮಾಡಲಿಲ್ಲ. ಬದಲಿಗೆ ಅವರನ್ನ ಪವರ್ಫುಲ್ ಲೀಡರ್ ಎಂದೇ ಗೌರವಿಸಿದ್ರು. ಆದ್ರೆ ಜಯಲಲಿತಾ ಅವರ ಮರಣದ ನಂತರ ಅಣ್ಣಾ ಡಿಎಂಕೆ ಪಕ್ಷವು ಬದುಕಲಾರದೆ ಸಾಯಲಾರದೆ ನಾಯಿ ಹರಿದು ಹಾಕಿದ ಎಲೆಯಂತಾಗಿ ಅಸ್ತವ್ಯಸ್ತವಾಗಿ ಹೋಯಿತು. ವಿಜಯ್ ಮಾತ್ರ ಭರ್ಜರಿಯಾಗಿ ರಾಜಕೀಯ ಪ್ರವೇಶ ಮಾಡಿದ್ರು. ಅಂದು ಟೈಮ್ ಟು ಲೀಡ್ ಎಂಬ ಟ್ಯಾಗ್ ಲೈನ್ ಕಂಡೆ ಜಯಲಲಿತಾ ಅಡ್ಡ ಹಾಕಿದ್ರು, ಅವಮಾನಿಸಿದ್ರು. ಇನ್ನು ವಿಜಯ್ ಪಕ್ಷ ಕಟ್ಟಿದಾಗ ಡಿಎಂಕೆ ಕೂಡ ಅವರನ್ನ ಪ್ರಾರಂಭದಲ್ಲೇ ತುಳಿಯಲು ಪ್ರಯತ್ನಿಸಿತು. ಜನನಾಯಕನ್ ಸಿನಿಮಾವನ್ನ ಸೆನ್ಸಾರ್ ಹಂತದಲ್ಲೇ ನಿಲ್ಲಿಸಿ ಬಿಟ್ಟರು. ಆ ಸಿನಿಮಾದ ಅಬ್ಬರದಿಂದ ಇನ್ನೂ ಹೆಚ್ಚಿನ ಅಭಿಮಾನಿಗಳು ವಿಜಯ್ಗೆ ವೋಟ್ ಹಾಕಬಹುದು ಎಂದು ಡಿಎಂಕೆ ನಾಯಕ ಸ್ಟಾಲಿನ್ ಹೆದರಿದ್ದರು. ಆದ್ರೆ ಯಾರೇ ಆದ್ರೂ ಒಬ್ಬರನ್ನ ಸ್ವಲ್ಪ ಮಟ್ಟಿಗಷ್ಟೇ ತಡೆಯಬಲ್ಲರು ಅಥವಾ ಸಾಧ್ಯವಾದ್ರೆ ಅವಮಾನಿಸಬಲ್ಲರು ಅಷ್ಟೇ. ಆದ್ರೆ ಸಮಯ ಬಂದಾಗ ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಎಂಬುದಕ್ಕೆ ವಿಜಯ್ ಅವರ ಈ ಪೊಲಿಟಿಕಲ್ ಸಕ್ಸಸ್ ಸ್ಟೋರಿಯೇ ಸಾಕ್ಷಿ. ಹಾಗಾದ್ರೆ ಅಂದು ಜಯಲಲಿತಾ ವಿಜಯ್ ಅವರಿಗೆ ಮಾಡಿದ ಅವಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.